ಒಂದು ಮಿಷಿನ್ ಇದ್ದರೆ ಸಾಕು, ಎಲ್ಲ ಥರದ ರೊಟ್ಟಿ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ ಇವತ್ತು ನಾನು. ಸೊ ಏನು ಮಾಡಬೇಕು ಅಂತಂದರೆ, ರೊಟ್ಟಿ ಮಾಡೋಕ್ಕೆ ಹಸಿ ಹಿಟ್ಟನ್ನೇ ಕಲಿಸ್ಕೊತಾರಲ್ಲ ಆ ಥರ ಕಲಿಸ್ಕೋಬಾರ್ದು, ಮುದ್ದೆ ಮಾಡ್ಕೋಬೇಕು. ಮುದ್ದೆ ಥರ ಮಾಡ್ಕೋಬೇಕು ಅಂದರೆ ಮುದ್ದೆ ಥರ ಸಾಫ್ಟಾಗಿ ಬರಬಾರ್ದು, ಉದುರಾಗಿ ಇರಬೇಕು ಹಿಟ್ಟು. ಸ್ವಲ್ಪ ನೀರನ್ನು ಕುದಿಯೋಕ್ಕೆ ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಕುದಿಯಾದಮೇಲೆ ಹಿಟ್ಟು ಹಾಕಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಗಂಟಾದರೂ ಏನೂ ಆಗೋಲ್ಲ. ಸೊ ನೀವು ಇನ್ನೂ ಸ್ವಲ್ಪ ಮೆತ್ತಗಾದರೆ ನೀವು ಉದುರ ಆಗಂಗೆ ಹಿಟ್ಟು ಹಾಕೊಳ್ಳಿ. ನಿಮ್ಗೆ ಎಷ್ಟು ರೀತಿ ಕ್ವಾಂಟಿಟಿ ಬೇಕೋ ಅಷ್ಟು ಹಾಕ್ಕೋಬೋದು. ಸೊ ಇದಕ್ಕೇನು ಮೆಜರ್ಮೆಂಟ್ ಬೇಡ. ಸ್ವಲ್ಪ ಉಡಿ ಥರ ಆದರೆ ಏನು ಪ್ರಾಬ್ಲಮ್ ಆಗೋಲ್ಲ, ಆರಾಮ್ಸೆ. ನನಗೆ ನೋಡಿ ನಾನು ಸ್ವಲ್ಪ ಹಿಟ್ಟು ಹಾಕಿನೂ ತೋರಿಸ್ತಾ ಇದ್ದೀನಿ, ಇಷ್ಟಾದರೂ ನಡೆಯುತ್ತೆ. ಸ್ವಲ್ಪ ಹಿಟ್ಟು ಹಾಕಿನೂ ತೋರಿಸ್ತಾ ಇದ್ದೀನಿ, ಏನೂ ಆಗೋಲ್ಲ. ಮೇಲೆ ಹಿಟ್ಟನ್ನು ಹಾಕ್ಕೋಬೋದು. ಮುಂಚೆ ಸ್ವಲ್ಪ ಹೊತ್ತು ಒಂದು 5 ಮಿನಿಟ್ಸು ನೀರು ಕುದ್ದಾದಮೇಲೆ ಚೆನ್ನಾಗಿ ಹಿಟ್ಟು ಹಾಕಿ ಸ್ವಲ್ಪ ಬಿಟ್ಬಿಡಿ. ಅದಾದಮೇಲೆ ಮಿಕ್ಸ್ ಮಾಡಿಕೊಂಡು ಮತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ನೀವು ಮಾಡಿದರೆ ರೊಟ್ಟಿನ ಮಾರ್ನಿಂಗ್ ಬ್ರೇಕ್ಫಾಸ್ಟ್, ಲಂಚು, ಡಿನ್ನರ್ ಎಲ್ಲ ಮಾಡ್ಕೋಬೋದು. ಸೊ ಪ್ಲೇನ್ ರೊಟ್ಟಿ ಯಾವಾಗಲೂ ಇದಕ್ಕೆ ಮಸಾಲ ಹಾಕ್ಕೊಂಡು ಸಬ್ಬಸಿಗೆ ಸೊಪ್ಪು, ಕ್ಯಾರೆಟು ಎಲ್ಲ ಹಾಕ್ಕೊಂಡು ಮಾಡ್ಕೋಬೋದು, ಇಲ್ಲ ಹಾಗೇನೂ ಮಾಡ್ಕೋಬೋದು. ಹಾಗೆ ಮಾಡ್ಕೊಂಡ್ರೆ ಕರಿಗಳ್ನ ಮಾಡ್ಕೋಬೇಕಾಗತ್ತೆ, ಮೊಳಕೆ ಕಾಳು ಪಲ್ಯ ಅದು ಎಲ್ಲ, ಪಾಲಕ್ ಪನ್ನೀರು ಏನಾದರೂ ತುಂಬ ಟೇಸ್ಟಿ ಆಗುತ್ತೆ. ಮಸಾಲ ರೊಟ್ಟಿನಾದರೂ ಮಾಡ್ಕೋಬೋದು. ನಾನು ಕಲ್ಲನ್ನು ನೀಟಾಗಿ ತೊಳ್ಕೊಂಬಿಟ್ಟು ಅದನ್ನು ಆರಕ್ಕೆ ಹಾಕಿದ್ದೆ. ಆರಕ್ಕೆ ಹಾಕಿದ್ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ನೀವು ಚಪಾತಿ ಥರ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕಾಗತ್ತೆ. ಚೆನ್ನಾಗಿ ನಾದ್ಕೋಬೇಕು ಇದನ್ನು ಕೈಯಲ್ಲಿ. ಸೊ ಇದು ನೀವು ಹಾಗೆ ನೀವು ಒಣ ಹಿಟ್ಟನ್ನು ಕಲಿಸ್ಕೊಂಬಿಟ್ಟು ಮಾಡಿದ್ರೆ ಆವಾಗಲೇ ಬಿಸಿ ರೊಟ್ಟಿ ತಿನ್ನಬೇಕು. ಇದನ್ನು ನೀವು ಬೆಳಗ್ಗೆ ಮಾಡಿಟ್ರೆ ಸಾಕು, 3 ಟೈಮ್ಸು ಯೂಸ್ ಮಾಡ್ಕೋಬೋದು. ಅಷ್ಟೇ ಸಾಫ್ಟಾಗಿ ಇರುತ್ತೆ ರೊಟ್ಟಿ, ಏನೂ ಗಟ್ಟಿಯಾಗಲ್ಲ, ಏನೂ ಆಗೋಲ್ಲ. ಅಂದ್ರೆ ಎಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ಅನ್ನೋದನ್ನು ಹಂಚಲ್ಲಿ ಬೇಯಿಸುವಾಗ ತೋರಿಸ್ತೀನಿ ನಿಮಗೆ. ಈ ಥರ ಚೆನ್ನಾಗಿ ಸ್ವಲ್ಪ ನೀರು ಹಾಕಿ ನಾದ್ಕೋಬೇಕು. ತುಂಬ ಹೆಲ್ದಿ ಕೂಡ, ತುಂಬ ಟೇಸ್ಟಿ ಕೂಡ. ಇದಕ್ಕೆ ನೀವು ಕ್ಯಾರೆಟು, ಸಬ್ಬಸಿಗೆ ಸೊಪ್ಪು, ಪಾಲಕ್ ಸೊಪ್ಪು, ವೆಜಿಟೇಬಲ್ಸ್ ಹಾಕಿ ಮಾಡ್ಕೋಬೋದು. ನಾನು ಅದೇ ಥರನೂ ಮಾಡ್ತೀನಿ, ಸೇಮ್ ಇದೇ ಪ್ರೊಸೀಜರಲ್ಲೇ. ಈ ಥರ ಹಿಟ್ಟನ್ನ ನಾನು ಬೇಯಿಸೋವಾಗಲೇ ಹಾಕೋಲ್ಲ ಎಲ್ಲ ಕ್ಯಾರೆಟು, ಅದನ್ನು ಇದಕ್ಕೆ ನಾದ್ಕೊತೀನಲ್ಲ ಅದರಲ್ಲೇ ಹಾಕ್ತೀನಿ. ಯಾಕಂದರೆ ಬೇಯಿಸಿ ಹಾಕೋದಂಗೆ ಅಷ್ಟೊಂದು ಇಷ್ಟ ಆಗೋಲ್ಲ. ಈ ಥರ ಹಾಕಿ ಈ ಚಿಕ್ಕದಾಗಿ ಚಪಾತಿ ಉಂಡೆ ಥರ ಉಂಡೆ ಮಾಡ್ಕೋಬೇಕು. ನೀವು ಚಪಾತಿ ಉದ್ದಕ್ಕೆ ಉಂಡೆ ಮಾಡ್ಕೊತೀರಲ್ಲ ಉಂಡೆ. ನನ್ನ ಹತ್ರ ಒಂದು ಮಿಷಿನ್ ಇದೆ, ತೋರಿಸ್ತೀನಿ. ಅದರಲ್ಲಿ ಇಷ್ಟೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಬೇಗ ಎಷ್ಟಾದರೂ ರೊಟ್ಟಿ ಮಾಡ್ಕೋಬೋದು. ಸೊ ನೋಡಿ, ನಾನು ಎಷ್ಟು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನಾನು ಬೆಳಗ್ಗೆ ನನ್ನ ಮಗಳಿಗೆ ಇದನ್ನು ಸ್ಕೂಲ್ಗೆ ಲಂಚ್ ಬಾಕ್ಸಿಗೆ ಕಳಿಸ್ತಾ ಇದ್ದೀನಿ. ಸೊ ಇದಕ್ಕೆ ಪಾಲಕ್ ಪನ್ನೀರ್ ಮಾಡಿದ್ದೀನಿ, ಅದನ್ನು ನಾನು ತೋರಿಸಿಲ್ಲ, ಬರೀ ರೊಟ್ಟಿ ಮಾಡೋದು ಮಾತ್ರ ತೋರಿಸಿದ್ದೀನಿ. ಎಷ್ಟು ಬೇಗ ನೀವು ಯಾರ್ಯಾರಿಗೆ ರೊಟ್ಟಿ ಮಾಡೋಕ್ಕೆ ಬರಲ್ವೋ, ಜವಾ ರೊಟ್ಟಿ ಆಗಲಿ, ರಾಗಿ ರೊಟ್ಟಿ ಆಗಲಿ, ಚಪಾತಿ ಆಗಲಿ ಮಾಡೋಕ್ಕೆ ಕಷ್ಟ ಆಗುತ್ತೆ ಸ್ವಲ್ಪ ಉದ್ದಕ್ಕೆ, ಆ ಥರ ಎಲ್ಲ ಅವರು ಈ ಥರ ಒಂದು ಮಿಷಿನ್ ಇಟ್ಕೊಂಡು ಮನೆಯಲ್ಲೇ ಆರಾಮಾಗಿ ಎಷ್ಟು ಬೇಗ ಇದನ್ನು ರೆಡಿ ಮಾಡಿ ಇಟ್ಕೊಳ್ಳೋದೆ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಅದಾದಮೇಲೆ ಈ ಮಿಷಿನ್ ನೋಡಿ ಸ್ವಲ್ಪ ಈ ಥರ ದಪ್ಪ ಕವರ್ ಇರುತ್ತಲ್ಲ, ಆ ದಪ್ಪ ಕವರನ್ನು ತಟ್ಟೆ ಇಟ್ಕೊಂಡು ಕಟ್ ಮಾಡ್ಕೊಂಬಿಟ್ಟು ಅದಾದಮೇಲೆ ಸ್ವಲ್ಪ ಆಯಿಲ್ 2 ಕವರ್ಗೆ ಹಚ್ಕೊಂಬಿಟ್ಟು ಈ ಥರ ರೊಟ್ಟಿ ತಿರುಗಿಸ್ಬಿಟ್ರೆ ಆಯಿತು ಮಿಷಿನ್ನು. ಸೊ ನಾನು ತುಂಬ ಯೂಸ್ ಮಾಡಿ ಮೇಲೆ ಸ್ವಲ್ಪ ಪೇಂಟ್ ಹೋಗ್ಬಿಟ್ಟಿದೆ. ಸೊ ಒಳಗಡೆ ಎಲ್ಲ ತುಂಬ ಚೆನ್ನಾಗಿದೆ, ಡೈಲಿ ಯೂಸ್ ಮಾಡಿ ವಾಶ್ ಮಾಡ್ತಾಯಿದ್ದೀನಿ. ಸೊ ಅದೇನು ಪ್ರಾಬ್ಲಮ್ ಇಲ್ಲ. ಈ ಥರ ನೀವು ಅದು ರೆಡಿ ಮಾಡಿ ಇಟ್ಕೊಳ್ಳೋಕ್ಕೆ ಸ್ವಲ್ಪ ನಿಮಗೆ ಟೈಮ್ ಆಗ್ಬೋದು. ಅಷ್ಟು ಬಿಟ್ಟರೆ ರೊಟ್ಟಿ ನಾನು 2 ಹಂಚು ಇಟ್ಕೊಂಡು ಕೂಡ 2 ಚಪಾತಿ ಹಂಚು ಇಟ್ಕೊತೀನಿ. ನಂದು ಚಪಾತಿ ಮಾಡೋಕ್ಕೆ ಸಪ್ರೇಟ್ ಹಂಚಿದೆ, ಜೋಳ ರೊಟ್ಟಿ ಮಾಡೋಕ್ಕೆ ಸಪ್ರೇಟ್ ಹಂಚಿದೆ. ಈ ಥರ ಎಲ್ಲ ಇರುತ್ತಲ್ಲ, ಅವನ್ನೆಲ್ಲ 3 ಒಲೆನೂ ಹಚ್ಕೊಂಡ್ಬಿಟ್ಟು ಬೇಗ ಒಟ್ಟಿಗೆ ಮಾಡಿಬಿಡ್ತೀನಿ. ಒಂದು 15 ಮಿನಿಟ್ಸಲ್ಲಿ ಎಲ್ಲ ರೊಟ್ಟಿಗಳು ಆಗುತ್ತೆ. ಸೊ ನೀವು ಬೆಳಗ್ಗೆ ಒಂದು ಕರಿ ಮಾಡ್ಕೋಬೋದು, ಮಧ್ಯಾಹ್ನ ಒಂದು ಕರಿ ಮಾಡ್ಕೋಬೋದು, ನೈಟಿಗೆ ಒಂದು ಕರಿ ಮಾಡ್ಕೋಬೋದು, ಯಾವುದೇ ಚಪಾತಿ ಮಾಡ್ಕೋಬೋದು, ರಾಗಿ ರೊಟ್ಟಿ ಮಾಡ್ಕೋಬೋದು, ಮೆಂತ್ಯ ಚಪಾತಿ ಮಾಡ್ಕೋಬೋದು, ಅಕ್ಕಿ ರೊಟ್ಟಿ, ಮಸಾಲ ಅಕ್ಕಿ ರೊಟ್ಟಿನೂ ಕೂಡ ಮಾಡ್ಕೋಬೋದು. ಜೋಳ ರೊಟ್ಟಿ ಉದ್ದಕ್ಕೆ ಬರಲ್ಲ ಅಂದವರು ಇದೇ ಥರನೇ ಮಾಡ್ಕೊಂಡು ಬೇಯಿಸ್ಕೋಬೋದು. ನೋಡಿ ಇಷ್ಟು ದೊಡ್ಡಕ್ಕೆ ಹಾಗೆ ತೆಳ್ಳಗೆ ಏನು ಸೂಪರಾಗಿ ಬಂದಿದೆ. ಹಾಗೆ ನಾನು ಒಲೆ ಕೂಡ ಹಂಚಲ್ಗೂ ಕೂಡ ಬೇಯಿಸೋಕ್ಕೆ ತೋರಿಸ್ತಾ ಇದ್ದೀನಿ. ನೋಡಿ, ಇಷ್ಟು ಕೈಲಿ ಮಾಡೋಕ್ಕೆ ನಮಗೆ ನೀಟಾಗಿ ಬರಲ್ಲ ಅಂತ ಅನ್ನೋರು ಕೂಡ ನೀವು ಈ ಥರ ಮಿಷನನ್ನು ಯೂಸ್ ಮಾಡ್ಕೋಬೋದು. ಸೊ ಸೂಪರಾಗಿರುತ್ತೆ, ಹಾಗೆ ಬೇಗ ಆಗುತ್ತೆ.
ನೋಡಿ ಎಷ್ಟು ಚೆನ್ನಾಗಿ ಉಬ್ತಾ ಇದೆ, ಪುರಿ ಥರ ಉಬ್ತಾ ಇದೆ ರೊಟ್ಟಿ. ಇದು ಮಾರ್ನಿಂಗ್ ಎಷ್ಟು ನೀವು ಸಾಫ್ಟಾಗಿರುತ್ತೋ ಅಷ್ಟೇ ಕೂಡ ನೈಟ್ ಕೂಡ ಅಲ್ಲಿವರೆಗೂ ಸಾಫ್ಟಾಗಿರುತ್ತೆ. ನಾನು ಇಷ್ಟು ಹೇಳಿ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್.